ಇವತ್ತೊಬ್ರನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ ನಿಮ್ಗೆ. ದೇವಿರಮ್ಮ ಅಂತ ಈಕೆ ಹೆಸರು. ಮೈಸೂರು ಚಾಮುಂಡಿ ಇದ್ದಾಳಲ್ಲ, ಆಕೆ ಮತ್ತೊಂದು ರೂಪನೇ ಈಕೆ. ಹಾಸನಕ್ಕೆ ಹಾಸನಾಂಬೆ ಹೇಗೋ ನಮ್ ಚಿಕ್ಕಮಗಳೂರಿಗೆ ದೇವಿರಮ್ಮ ಹಾಗೆ. ಭಯಂಕರ ಪವರ್ಫುಲ್ ರೀ ಮಾತ್ರ. ವರ್ಷಕ್ಕೊಂದ್ಸಲ ಈಕೆ ನೋಡೋಕ್ ಏನಿಲ್ಲ ಅಂದ್ರು ಸುಮಾರು 3,000 ಅಡಿ ಬೆಟ್ಟ ಇದೆ. ಬರಿಗಾಲಲ್ಲಿ ಹತ್ತುತ್ತಾರ ಅದನ್ನ. ಕೈ ಕಾಲೆಲ್ಲ ಬಿದ್ದೋಗಿರುತ್ತೆ, ನಡ್ಗೋಗ್ತಾ ಇರ್ತೀವಿ. ಬಟ್ ಬೆಟ್ಟ ಹತ್ತಿ 1 ಸೆಕೆಂಡ್ ಈಕೆನಲ್ಲಿ ನೋಡಿದ್ವಿ ಅನ್ಕೊಳ್ಳಿ, ನೆಮ್ಮದಿ ಮಾತಲ್ಲಿ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ರಿಲ್ಯಾಕ್ಸೇಷನ್ ಅದು. ಹಾಸನದ ಹಾಸನಾಂಬೆ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಲ್ಲ. ವರ್ಷಕ್ಕೊಂದ್ಸಲ ಮಾತ್ರ ಅವ್ರು ಬಾಗಿಲು ತೆಗಿತಾರೆ. ಸ್ಪೆಷಲ್ ಅಂದ್ರೆ ಹೋದ್ ವರ್ಷದ ಪ್ರಸಾದ ಎಲ್ಲ ಅಷ್ಟೇ ಫ್ರೆಶ್ ಆಗಿರುತ್ತೆ ಅಂತ. ನಮ್ ಚಿಕ್ಕಮಗಳೂರಿನಲ್ಲಿ ಹಾಗೆ ವರ್ಷಕ್ಕೊಂದ್ಸಲ ಬಾಗಿಲು ತನ್ನಿಂದ ತಾನೇ ಓಪನ್ ಆಗುತ್ತೆ. ಮೊಸರಲ್ಲಿ ಕಲ್ಲು ಹುಡ್ಕೋರಿಗೆ ನಾನೇನು ಹೇಳಕ್ ಹೋಗಲ್ಲ, ಬಟ್ ಅವಳ ನಂಬೋ ಜನರಲ್ಲಿ ನಾನು ಕೂಡ ಒಬ್ಳು. ಸಾವಿರ ಜನ ಹರಕೆ ಕಟ್ಕೊಂಡು ಇದನ್ನ ಈಡೇರಿಸಿದ್ರೆ ಬೆಟ್ಟ ಹತ್ತುತ್ತೀವಿ ಅನ್ಕೊಳ್ತಾರೆ. ಬಿಡ್ತಾಳ ಆಕೆ? ಎಲ್ರೂ ಬೆಟ್ಟಕ್ಕೆ ಕರೆಸ್ಕೊಂಡೇ ಬಿಡ್ತಾಳೆ. ಅಂದ್ರೆ ಕೇಳಿದ್ದನ್ನ ಈಡೇರಿಸ್ತಾಳೆ. ದೀಪಾವಳಿನಲ್ಲಿ ಮಾತ್ರ ಈ ಬೆಟ್ಟಕ್ಕೆ ಹೋಗೋದೆಲ್ರು. ಚಾಮುಂಡಿ ಮಹಿಷಾಸುರನನ್ನ ಕೊಂದ ಮೇಲೆ, ಅಂದ್ರೆ ಸಂಹಾರ ಮಾಡಿದ್ಮೇಲೆ ವಿಪರೀತ ಕೋಪದಲ್ಲಿರ್ತಾಳೆ. ಆಗ ಆ ಕೋಪ ಇನ್ನೂ ತಣ್ಣಗಾಗಿರಲ್ಲ. ಎಲ್ಲ ಅದನ್ನ ನನ್ನ ಭಕ್ತರ ಮೇಲೆ ತೀರಿಸ್ಕೊಬಿಡ್ತೀನೋ ಅಂತ ಈ ನಮ್ಮ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಕಡೆಗೆ ಬರ್ತಾಳೆ. ಅಲ್ಲೇ ಆಕೆ ಕೂಲ್ ಅಥವಾ ಶಾಂತ ಆಗೋದು. ಇದು ಎಲ್ಲ ಇತಿಹಾಸ. ಅವಳನ್ನ ನೋಡಕ್ಕೀಗ ಚಿಕ್ಕಮಗಳೂರು ಜನ ಮಾತ್ರ ಅಲ್ಲ ರೀ, ಎಲ್ಲಾ ಕಡೆಯಿಂದ ಬರ್ತಾರೆ. ನಿಮಗೆ ಗೊತ್ತಾ, ಇವತ್ತಿಗೂ ಮೈಸೂರು ಅರಮನೆಯಲ್ಲಿ ಬೆಟ್ಟದಲ್ಲಿ ದೀಪಾವಳಿ ಜ್ಯೋತಿನ ನೋಡಿದ್ಮೇಲೆ ಉಪವಾಸ ಕೈ ಬಿಡೋದು. ಹೇಳೋಕ್ ಹೋದ್ರೆ ಇನ್ನು ತುಂಬಾ ಇದೆ, ಬಟ್ ಸಮಯ ಸಾಕಾಗಲ್ಲ. ತುಂಬಾ ಡೀಟೇಲ್ಡ್ ಆಗಿ ವಿಡಿಯೋ ಬೇಕು ಅಂದ್ರೆ ಹೇಳಿ, ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಹಬ್ಬದ ಶುಭಾಶಯಗಳು. ಬೆಟ್ಟಕ್ಕೆ ಹೋಗಿದ್ರ ಈ ಸಲ? ನಮಸ್ಕಾರ, ಸಿಗೋಣ.